A5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಮಾವಿನ ಬೆಲೆ ಕುಸಿತದಿಂದ 55 ವರ್ಷದ ಮೊಹಮ್ಮದ್ ಶಫಿ ಉಲ್ಲಾ ಅಲಿಯಾಸ್ ಅನ್ಸರ್ ಅವರು ಸ್ಥಳದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆಯೇ ಹೃದಯಾಘಾತ. ಇಂದು ಮಾವಿನ ಬೆಲೆ ತೀವ್ರ ಕುಸಿತ ವಿಚಾರ ತಿಳಿದು ಹೃದಯಾಘಾತವಾಗಿದೆ. ಸುಮಾರು 30 ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್, ತಾಜಾ ಫ್ರೂಟ್ ಮಂಡಿ ಮಾಲೀಕ ಅನ್ವರ್, ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ವರ್ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ 18 ದಿನದಿಂದ ನಡೆಯುತ್ತಿರುವ ಹೋರಾಟ, ಮಾವು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ, ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಾಪಾರಿಗೆ ಪರಿಹಾರ ನೀಡುವಂತೆ ವ್ಯಾಪಾರಿಗಳ ಒತ್ತಾಯ. ನಾವು ಅನೀಸ್ ಅಹಮದ್ ಅಂತ ಟಿಎಕೆ ಫ್ರೂಟ್ಸ್ ಕಾರ್ಯದರ್ಶಿ, ನಮ್ಮ ಮ್ಯಾಂಗೋ ಅಸೋಸಿಯೇಷನ್ ಅವ್ರದ್ದು, ಮಂಡಿ ಅವ್ರದ್ದು, ಮತ್ತು ಇವರು ನಮಗೆ ಚಿಕ್ಕಪ್ಪ ಆಗಬೇಕು, ಟಿ ಮೊಹಮ್ಮದ್ ಶಫಿ ಉಲ್ಲಾ ಅಲಿಯಾಸ್ ಅವರು, ಟಿ ಅನ್ವರ್ ಅಂತಾರೆ, ಹಣ್ಣು ಅಂತಾರೆ. ಇದು ಭಾಳ ದುಃಖದ ಪರಿಸ್ಥಿತಿ ಇದೆ, ವಿಷಾನೂ ಇದೆ. ಅಷ್ಟೇನು ವಯಸ್ಸೂ ಇಲ್ಲ ಲೆಕ್ಕದಲ್ಲಿ ನೋಡಿದ್ರೆ. ಇದು ಮಾವಿನಕಾಯ್ದು ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಹೇಳ್ತೀನಿ. ಇದು ಭಾಳ ಇವರು ವ್ಯಾಪಾರ ಮಾಡಿದರು, 25-30 ಲಕ್ಷ ವ್ಯಾಪಾರ. ತೊಟ್ಲಿ ಹತ್ರ, ತೊಟ್ಲಿ ಸೀನಪ್ಪದ್ದು, ನಾಗರಾಜ್ದು ಮತ್ತು ರೋಜಪಲ್ಲಿ ಹತ್ರ ಸ್ವಲ್ಪ ಜನ ಮಾಡಿದರು. ರೈತರದ್ದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದರು. ಎಲ್ಲ ಸಲ ಮಾಡಿದಂಗೆ ಈ ಸಲನೂ ಮಾಡಿದರು. ಇವ್ರದ್ದು ಬ್ಯಾಡ್ ಲಕ್, ಈ ಸಲ ಔಷಧ ಹೊಡೆದಿರೋದು, ಇದು ಮಾಡಿರೋದೇ ಹಣ ಬರೋದಿಲ್ಲ ಅಂತ ಇದಿತ್ತು. ನಮಗೂ ಭಾಳ ಹೇಳಿದ್ರು, ನಮಗೂ ಒಂದು ಇರ್ತದೆ, ನಮಗೇನು ಸಪ್ಲೈ ಮಾಡ್ತಾಯಿದ್ರು. ಫ್ಯಾಕ್ಟ್ರಿದು ಮಾವಿನಕಾಯಿ ಇವ್ರು ನಮಗೆ ಸಪ್ಲೈ ಮಾಡ್ತಾರೆ. ನಮಗೆ ಚಿಕ್ಕಪ್ಪನೂ ಆಗ್ತದೆ. ಇದು ಎಷ್ಟು ದುಃಖ ಐತೆ ಅಂದರೆ ಹೇಳೋಕ್ಕಾಗಲ್ಲ. ಇವ್ರಿಗೆ 3 ಜನ ಹೆಣ್ಮಕ್ಳು, ಇವರೊಬ್ಬರು ಅಳಿಯ ಅವರು, ಮತ್ತು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ, ಇನ್ನೊಬ್ಬರು ಜಿದ್ದಾನಲ್ಲಿದ್ದಾರೆ, ಸೌದಿ ಬರ್ತಾರೆ. ಇಲ್ಲದ್ರೆ ಗಂಡ್ಮಕ್ಳಿಲ್ಲ. ಇವತ್ತು ನಾವು ಇವತ್ತು ಮಾಡಬೇಕಾಗಿತ್ತು. ಅವರು ಹುಡುಗಿ ಬರಬೇಕಂತ ನಾಳೆ ದಾನ ಮಾಡ್ತಾಯಿದ್ದೀವಿ. ಇದು ಸರ್ಕಾರ ಇದಕ್ಕೆ ಗಮನ ತೊಗೊಳ್ಬೇಕಾಗಿತ್ತು. ಮುಂದೆನೇ ತೊಗೊಂಡು ಬಿದ್ದಿದ್ರೆ ಇವತ್ತು ತಗೊಂಡಿದ್ದು ಇದು ಇನ್ನೂ ಒಂದು 15 ದಿವಸ ಮುಂದೆ ಎಲ್ಲ ರೈತರದ್ದು ಇದನ್ನು ನೋಡಿ, ವ್ಯಾಪಾರಸ್ಥರು ಆಹ್ವಾನಗಳು ಯಾವ ಥರ ಇದ್ದೆ ನೋಡಿಕೊಂಡು ಮುಂದೆ ತಗೊಂಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತಾಯಿತ್ತು. ನಾವೆಲ್ಲ ಇದಕ್ಕೆ ಸೇರಿ ಏನು ನಾವು ಹೋರಾಟ ಮಾಡಿದ್ದೀವಿ, ಇದಕ್ಕೆ ಇದ್ರ ಮತ್ತೆ ಇಂಥದ್ದು ಆಗಬಾರ್ದು, ಬೇರೆಯವರು ಇದನ್ನು ಆ ಥರ ಆಗಬಾರ್ದು. ಇದಕ್ಕೆ ತಿಳಿಸ್ಬೇಕು ನೀವು ಎಲ್ಲಕ್ಕೆ. ಇದು ಏನಿರೋದು ಸ್ವಲ್ಪ ನೋಡಿ ನಮಗೆ ಇದಕ್ಕೆ ಎಸ್ಪೆಷಲಿ ಇವ್ರಿಗೆ ಪರಿಹಾರ ಕೊಡಿಸ್ಬೇಕಂತ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ. ಏನಾಗಿತ್ತು ಸರ್ ಅವ್ರಿಗೆ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾರೆ. ಅಲ್ಲಿ ತೋಟದಲ್ಲೇ ಆಗ್ಬಿಟ್ಟಿರೋದು. ಒಂದು ಗಾಡಿ ಕಳ್ಸಿದ್ದಾರೆ, ಇನ್ನೊಂದು ಗಾಡಿ ಕಳ್ಸೋವರೆಗೂ ಏನಿಂದ ಸರ್ ಹಾರ್ಟ್ ಅಟ್ಯಾಕ್? ಏನಿಂದ ಆಗಿರೋದು ಸರ್? ಏನ್ ಕೇಳಿ ಇದು ವ್ಯಾಪಾರ ಮಾಡಿ ಆಲೋಚನೆ ಮಾಡಿರ್ಬೋದು, ಬಂದಿರ್ಬೋದು. ನಾವು ಸತ್ಯಾಂಶಗಳು ಹೇಳ್ಬೇಕಂದ್ರೆ ಇದು ಹೇಳಕ್ಕಾಗಲ್ಲ. ಯಾವಾಗ ಅವ್ರಿಗೆ ಏನು ಇಟ್ಟಿದ್ದಾನೆ ದೇವರು ಅಂತ, ದೇವರವ್ರಿಗೆ ಇದು ಮಾಡಬೇಕು. ಅಲ್ಲ ತಲ ಎಲ್ಲ ಚೆನ್ನಾಗಿದ್ದವ್ರು. ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಏನೋ ಆಲೋಚನೆ ಮಾಡಿಬಿಟ್ಟು ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರೋದು. ಇದಕ್ಕೆ ಅದಕ್ಕೆ ಅಂತಲ್ಲ, ಒಂದು ಲೆಕ್ಕದಲ್ಲಿ ನಾವು ನೋಡ್ಕೊಳ್ತಾ ಇರೋದು ಪರಿಸ್ಥಿತಿ ನೋಡ್ಕೊಂಡು ಈ ತರ ಆಗಿರ್ಬೋದು ಅಂತ ಅಂದ್ರೆ ನಾವು ಅನ್ಕೊಂತೀವಿ. ಅದೇ ತರ ಅದಕ್ಕೋಸ್ಕರ ಆಗಿರೋದು. ಸ್ವಲ್ಪ ಕಡಿಮೆ ಹಾರ್ಟ್ ಇದೆ ಅಲ್ಲ, ಚಿಕ್ಕ ಹಾರ್ಟ್ಗಳಿಗೆಲ್ಲ ಇವರು ಒಬ್ಬರದೆಲ್ಲ ಎಲ್ಲ ರೈತರಿಗೂ ಎಲ್ಲ ಈ ಸಲ ನ್ಯೂ ವ್ಯಾಪಾರ ಮಾಡಿರೋದು, ಓಲ್ಡ್ ವ್ಯಾಪಾರ. ಇವರು ಓಲ್ಡೆಸ್ಟ್ ಮಂಡಿ ಇವ್ರದ್ದು, ಮುಂದೆನಿಂದ ಇರೋದು 40-50 ಇಯರ್ಸ್ ವ್ಯಾಪಾರ. ಅಂಥವ್ರಿಗೆ ಈ ಥರ ಆಗಿದೆ ಅಂದರೆ ಮುಂದೆ ಬೇರೆಯವ್ರಿಗೆ ಏನಾಗುತ್ತೆ, ಅದು ಆಗಬಾರ್ದು, ಎಲ್ಲರಿಗೂ ಏನಾಗಬಾರ್ದು ಅಂತ ಸ್ವಲ್ಪ ಅನ್ಬೋದು. ಸರ್ ಮಂಡಿ ಹೆಸರು ಏನು ಸರ್? ಮಂಡಿ ಹೆಸರು ಅವ್ರ ಹೆಸರು ಆಜ್ ಮ್ಯಾಂಗೋ ಮಂಡಿ. ಟಿ ಮೊಹಮ್ಮದ್ ಶಫಿ ಉಲ್ಲಾ ಅಲಿಯಾಸ್ ಟಿ ಅನ್ವರ್ ಹಣ್ಣು ಅಂತ.